ನಮಸ್ಕಾರ ಎಲ್ಲರಿಗೂ SSLC 2021 ರಿವಿಷನ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಸೆಷನಲ್ಲಿ ನಾನು ಸರ್ಕಲ್ ಲೆಸನ್ನ ರಿವೈಸ್ ಮಾಡ್ತಾ ಇದ್ದೀನಿ. ಈ ಲೆಸನ್ಗೆ ಮ್ಯಾಕ್ಸಿಮಮ್ ವೇಟೇಜ್ ಇರೋದು 4 ಮಾರ್ಕ್ಸ್. ಅದರಲ್ಲಿ 3 ಮಾರ್ಕ್ಸ್ ಥಿಯರಮ್ಮೇ ಕೊಡ್ತಾರೆ. ಕಂಪಲ್ಸರಿ ಇದು 100% ಬಂದೇ ಬರುವಂಥ ಕ್ವೆಶ್ಚನ್. ಇದರಲ್ಲಿ 2 ಥಿಯರಮ್ ಇದೆ, ಥಿಯರಮ್ 1, ಥಿಯರಮ್ 2. ಒಂದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸಾಮ್ಗೆ, ಅಥವಾ ಚಾಯ್ಸ್ ಕೂಡ ಕೊಡಬಹುದು. ನೀವು ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಬಹುದು, ಬಟ್ 2 ಕಲ್ತಿದ್ರೆ ಒಳ್ಳೆಯದು. 2 ಏನಂತ ಕನ್ಫ್ಯೂಷನ್ ಆಗಲ್ಲ ನಿಮಗೆ, ಹೇಗಪ್ಪ ನೆನ್ಪಿಟ್ಕೊಳ್ಳೋದು ಅನ್ನೋಕ್ಕೆ. ಬಿಕಾಸ್ ಇಲ್ಲಿ ಒಂದಷ್ಟು ಕೀವರ್ಡ್ಸ್ ಇದೆ. ಆ ಕೀವರ್ಡ್ಸ್ನ ನೆನ್ಪಿಟ್ಕೊಂಡು ಫಿಗರ್ನ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಬರಿಬಹುದು, 3 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. ಇದು 100% ಬರೋವಂಥ ಕ್ವೆಶ್ಚನ್ 3 ಮಾರ್ಕ್ಸ್ಗೆ. ಓಕೆ, ಸೊ ಇಲ್ಲಿ ನಾನು ಇವತ್ತಿನ ಸೆಷನಲ್ಲಿ ನಾನು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕನ್ನಡ ಮೀಡಿಯಮ್ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನ್ನಡ ಮೀಡಿಯಮ್ ಅವ್ರಿಗೆ PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಈಗ ಫಸ್ಟ್ ಶುರು ಮಾಡೋಣ. ಫಸ್ಟ್ ಥಿಯರಮ್ಮು ಏನಂತ ಇದೆ, ಸ್ಟೇಟ್ಮೆಂಟು ನೀವು ಕಲಿಯುವಂಥ ಅವಶ್ಯಕತೆ ಇಲ್ಲ, ಸ್ಟೇಟ್ಮೆಂಟ್ ಅವರೇ ಕೊಡ್ತಾರೆ. ಆದರೆ ಕೀವರ್ಡ್ನ ನೆನ್ಪಿಟ್ಕೋಬೇಕಂದ್ರೆ ಆ ಕೀವರ್ಡ್ ಇದ್ದರೆ ಥಿಯರಮ್ 1 ಬರಿಬೇಕು, ಅಥವಾ ಬೇರೆ ಕೀವರ್ಡ್ ಇದೆ ಥಿಯರಮ್ 2 ಬರಿಬೇಕು ಅಂತ ನೆನ್ಪಿಟ್ಕೊಳ್ಳೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಇದೆ. ನಿಮಗೆ ಗೊತ್ತಿದೆ ಸರ್ಕಲ್ ಈಸ್ ಮೇಡ್ ಅಪ್ ಆಫ್ ಮೆನಿ ಪಾಯಿಂಟ್ಸ್. ಹೌದಾ, ಇನ್ಫೈನೆಟ್ಲಿ ಮೆನಿ ಪಾಯಿಂಟ್ಸಿಂದ ಸರ್ಕಲ್ ಆಗುತ್ತೆ. ಯಾವುದೋ ಒಂದು ಪಾಯಿಂಟ್ಗೆ ನಾವು ಲೈನ್ ಡ್ರಾ ಮಾಡಿದ್ರೆ ಟಚ್ ಆಗುತ್ತಾರೆ. ಒಂದು ಪಾಯಿಂಟ್ಗೆ ಇಫ್ ಇಟ್ ಟಚಸ್ 1 ಪಾಯಿಂಟ್ ವ ಸರ್ಕಲ್, ಅದನ್ನು ನಾವು ಟ್ಯಾಂಜೆಂಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಈ ಲೈನ್ ಇದೆಯಲ್ಲ, ಒಂದು ಪಾಯಿಂಟ್ಗೆ ಟಚ್ ಆಗ್ತಿದೆ ಇಲ್ಲಿ. ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತೀವಿ, ಅಂದರೆ ಸರ್ಕಲ್ಗೂ ಟ್ಯಾಂಜೆಂಟ್ಗೂ ಇರೋವಂಥ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅದು. ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಗೆ ನಾವು ಸೆಂಟರಿಂದ ನೋಡಿ, ಎನಿ ಪಾಯಿಂಟ್ ಆನ್ ದಿ ಸರ್ಕಂಫರೆನ್ಸ್ ಇಂದ ನಾವು ಲೈನ್ ಹೇಳಿದ್ರೆ ನಾವೇನಂತ ಕರಿತೀವಿ, ಅದನ್ನು ರೇಡಿಯಸ್ ಅಂತ ಕರಿತೀವಿ. ಸೊ ಇಲ್ಲಿ ಆ ರೇಡಿಯಸ್ ಮತ್ತು ಟ್ಯಾಂಜೆಂಟ್ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು ನಾವು, ಅಂದರೆ 90 ಡಿಗ್ರಿ ಫಾರ್ಮ್ ಆಗುತ್ತೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಫಿಗರ್ ನೋಡಿ, ಒಂದು ಸರ್ಕಲ್ ಬರ್ಕೊಳ್ಳಿ, ಒಂದು ಪಾಯಿಂಟ್ಗೆ ಟಚ್ ಆಗೋ ಥರ ಒಂದು ಲೈನ್ ಡ್ರಾ ಮಾಡಿ, ದಟ್ ಈಸ್ ನಥಿಂಗ್ ಬಟ್ ಅ ಟ್ಯಾಂಜೆಂಟ್. ರೇಡಿಯಸ್ ಡ್ರಾ ಮಾಡ್ಕೊಳ್ಳಿ, ಅಂದರೆ ಟ್ಯಾಂಜೆಂಟ್. ಇದು ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅದನ್ನು P ಅಂತ ಕೊಡಿ. ಓಕೆ, ಸೊ ಇಲ್ಲಿ ನೀವೇನು ಮಾಡ್ತೀರಾ, ಒಂದು ಲೈನ್ ನೀವು ಡ್ರಾ ಮಾಡಿರೋದು XY ಅಂತ ಕೊಡಿ. ಇಲ್ಲಿ XY ಅನ್ನೋದು ಟ್ಯಾಂಜೆಂಟ್, OP ಅನ್ನೋದು ರೇಡಿಯಸ್. ಓಕೆ, ಅರ್ಥ ಆಗ್ತಿದೆ ಅನ್ಕೋತೀನಿ. XY ಟ್ಯಾಂಜೆಂಟ್, OP ರೇಡಿಯಸ್. ಇವಾಗ ನಾವೇನಂತ ಪ್ರೂವ್ ಮಾಡಬೇಕು, OP ಇಸ್ ಪರ್ಪೆಂಡಿಕ್ಯುಲರ್ ಟು XY ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರುವಂಥ ಕೀವರ್ಡ್ ಪರ್ಪೆಂಡಿಕ್ಯುಲರ್. ಅಂದರೆ ಪರ್ಪೆಂಡಿಕ್ಯುಲರ್ ಅಂತಿದ್ರೆ ನೀವು ಥಿಯರಮ್ 1 ಬರಿಬೇಕು. ಓಕೆ, ತುಂಬ ಸಿಂಪಲ್, ನೋಡ್ಕೊಂಡು ಬನ್ನಿ. ಇಲ್ಲೂ ಅಷ್ಟೇ, ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಆಗಿ ಮಾರ್ಕ್ಸ್ ಇರುತ್ತೆ. ನೀವು ಫಿಗರ್ ಬರೀದೇನೆ ಪ್ರೂವ್ ಮಾಡಿದ್ರೆ ಖಂಡಿತ ಅದನ್ನು ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಥಿಯರಮ್ಸ್ ಎಲ್ಲ ಡಿಪೆಂಡ್ ಆಗಿರೋದೇ ಫಿಗರ್ಸ್ ಮೇಲೆ. ಓಕೆ, ಸೊ ಫಸ್ಟ್ ಫಿಗರ್ ಬರೀಬೇಕು, ಫಿಗರ್ನ ನೋಡಿಕೊಂಡು ನೀವು ಪ್ರೂವ್ ಮಾಡಬೇಕು. ಓಕೆ, ಫಿಗರ್ ಇಸ್ ಕಂಪಲ್ಸರಿ, ಫಿಗರ್ಗೆ ½ ಮಾರ್ಕ್ ಇರುತ್ತೆ, ನೆನಪಿರಲಿ. ಸೊ ಫಸ್ಟ್ ಇದರಲ್ಲಿ ಸ್ಟೆಪ್ಸ್ ಎಲ್ಲ ನಿಮಗೆ ಗೊತ್ತಿದೆ ಅನ್ಕೋತೀನಿ. ಥಿಯರಮ್ ಪ್ರೂವ್ ಮಾಡಬೇಕಾದ್ರೆ ಡೇಟಾ ಬರೀಬೇಕು, ಅಂದರೆ ಡೇಟಾ ಏನು ತೊಗೊಂಡಿದ್ದೀವಿ, ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ಜೊತೆಗೆ ಒಂದಷ್ಟು ಕನ್ಸ್ಟ್ರಕ್ಷನ್ ಎಕ್ಸ್ಟ್ರಾ ನಾವೇನಾದರೂ ಕನ್ಸ್ಟ್ರಕ್ಟ್ ಮಾಡಿಕೊಂಡ್ರೆ ಜೊತೆಗೆ ಪ್ರೂಫ್. ಓಕೆ, ಸೊ ಇಲ್ಲೂ ಅಷ್ಟೇ, ಪ್ರತಿಯೊಂದು ಸ್ಟೆಪ್ಗೂ ಇಂಡಿವಿಜುವಲ್ ಮಾರ್ಕ್ಸ್ ಇದೆ. ಸೊ ನೀಟಾಗಿ ಕಲ್ತ್ಕೊಳ್ಳಿ. ಓಕೆ, ಈಗ ಗೊತ್ತಾಗಿದೆ ಅನ್ಕೋತೀನಿ. ಇದು ಥಿಯರಮ್ 1, ದಿ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್. ನೋಡಿ, ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಅ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ಗೆ ಪರ್ಪೆಂಡಿಕ್ಯುಲರ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓಕೆ, ಸೊ ಈಗ ಡೇಟಾ ಬರ್ಕೊಳ್ಳೋಣ. ಸೊ ಫಸ್ಟ್ ಡೇಟಾ ಏನು, ಡೇಟಾ ಏನು ತೊಗೊಂಡಿದ್ದೀವಿ ನಾವು, XY ಅನ್ನೋದು ತೊಗೊಂಡಿದ್ವಿ. ಏನು XY ಅನ್ನೋದು, XY ಇಸ್ ಅ ಟ್ಯಾಂಜೆಂಟ್. XY ಇಸ್ ಅ ಟ್ಯಾಂಜೆಂಟ್ ಯಾವುದಕ್ಕೆ, ಟು ಅ ಸರ್ಕಲ್. ಟು ಅ ಸರ್ಕಲ್, ವೆರಿ ಸಿಂಪಲ್ ನೆನ್ಪಿಟ್ಕೊಳ್ಳೋದು. ನೋಡಿ, XY ಇಸ್ ಅ ಟ್ಯಾಂಜೆಂಟ್ ಟು ಅ ಸರ್ಕಲ್ ಅಟ್ ಸೆಂಟರ್ O. ಅಟ್ ಸೆಂಟರ್ O. P ಇಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬರೀಬೋದು. P ಇಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಅಥವಾ ಇಷ್ಟೇ ಬರೆದ್ರು ಸಾಕು ನೀವು. XY ಇಸ್ ಅ ಟ್ಯಾಂಜೆಂಟ್ ಯಾವ್ದು, ಟು ಅ ಸರ್ಕಲ್ ಅಟ್ ಸೆಂಟರ್ O. ಟು ಪ್ರೂವ್ ಏನಂತ ಪ್ರೂವ್ ಮಾಡಬೇಕು, ರೇಡಿಯಸ್ಸು ಟ್ಯಾಂಜೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ನಾವು ಪ್ರೂವ್ ಮಾಡಬೇಕಂದ್ರೆ OP ಇಸ್ ಅ ರೇಡಿಯಸ್, XY ಇಸ್ ಅ ಟ್ಯಾಂಜೆಂಟ್. ಸೊ OP ಇಸ್ ಪರ್ಪೆಂಡಿಕ್ಯುಲರ್ ಟು XY. ಪರ್ಪೆಂಡಿಕ್ಯುಲರ್ ಸಿಂಬಲ್ ಗೊತ್ತಾಗಿದೆ ಅನ್ಕೋತೀನಿ. ದಿಸ್ ಇಸ್ ಪರ್ಪೆಂಡಿಕ್ಯುಲರ್ ಸಿಂಬಲ್. OP ಇಸ್ ಪರ್ಪೆಂಡಿಕ್ಯುಲರ್ ಟು XY ಅಂತ ಬರೀತೀರಾ. ಇಷ್ಟೇ ನೋಡಿ, ಇದಕ್ಕೆ ½ ಮಾರ್ಕ್, ಇದಕ್ಕೆ ½ ಮಾರ್ಕ್. ಸಿಂಪಲ್ ಆಗಿ ನಿಮ್ಗೆ ಸಿಗುತ್ತೆ, ಈಸಿಯಾಗಿ ನೆನ್ಪಿಟ್ಕೊಂಡ್ರೆ. ಈಗ ಒಂದು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಒಂದು ಕನ್ಸ್ಟ್ರಕ್ಷನ್ ಇದೆ. ಏನು ನಾನೇನು ಮಾಡಿದೆ ನೋಡಿ, ಇವಾಗ ನಾನೇನು ಮಾಡಿದೆ ನೋಡಿ, ಏನು ತಗೊಂಡೆ, ಟೇಕ್ ಪಾಯಿಂಟ್ Q.
ಸೊ ನಾನೊಂದು ಪಾಯಿಂಟ್ ತೊಗೊಂಡೆ ಎಲ್ಲಿ XY ಮೇಲೆ. ಸೊ ಟೇಕ್ ಪಾಯಿಂಟ್ Q. ನಾನೊಂದು ಪಾಯಿಂಟ್ ತೊಗೊಂಡೆ, Q ಅನ್ನೋ ಪಾಯಿಂಟ್ ಎಲ್ಲಿ ತೊಗೊಂಡೆ, ಆನ್ XY. ಸಿಂಪಲ್ ವರ್ಡ್ಸಲ್ಲಿ ನೀವು ಬರೆದ್ರೆ ಆಯಿತು ಇಲ್ಲಿ. ಓಕೆ, ಸೊ ಟೇಕ್ ಪಾಯಿಂಟ್ Q ಆನ್ XY ಅದರ್ ದೆನ್ P. ಅಂದರೆ P ಪಾಯಿಂಟ್ ಒಂದು ಬಿಟ್ಟು ಇನ್ನೆಲ್ಲಿ ಬೇಕಾದ್ರೂ ತೊಗೋಬೋದು, P ಮಾತ್ರ ಬೇಡ. ಅಂದರೆ P is already point on XY. ಹೌದಾ, P is already point on XY. So we have to take point Q on XY other than P. P ನ ಬಿಟ್ಟು, P ಜಾಗ ಬಿಟ್ಟು ಬೇರೆ ಕಡೆ ನಾವು Q ಅನ್ನೋ ಪಾಯಿಂಟ್ ತಗೋಬೇಕು. ಜಾಯಿನ್ OQ ಅಂದರೆ OQ ನ ಸೇರಿಸಿ ಜಾಯಿನ್ ಮಾಡಿ. ಇಲ್ಲಿಂದ ಜಸ್ಟ್ ನೋಡಿ ಕನ್ಸ್ಟ್ರಕ್ಷನ್ ಆದಷ್ಟು ಡಾಟೆಡ್ ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡಿ. ಡಾಟೆಡ್ ಲೈನ್ಸ್ ಬಂತು. ಈಗ ನೋಡಿ ಇಲ್ಲಿ, ಸೊ ಇಫ್ ಯು ಡ್ರಾ ಎ ಡಾಟೆಡ್ ಲೈನ್ಸ್, ಈಗ ಇಲ್ಲಿ ಏನಾಗ್ತಿದೆ ಅಂತಂದರೆ ಯು ಹ್ಯಾವ್ ಒನ್ ಪಾಯಿಂಟ್, ಕಾಮನ್ ಪಾಯಿಂಟ್ ಅಂದರೆ ಒಂದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್. ಯಾವುದದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ಸ್? R ಅಂತ ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ R ಇಸ್ ಅ ಇಂಟರ್ಸೆಕ್ಟಿಂಗ್ ಪಾಯಿಂಟ್. ಈಗ ನೆಕ್ಸ್ಟ್ ಬಂದರೆ ಪ್ರೂಫ್ಗೆ ಹೋಗೋಣ. ಈಗ ಪ್ರೂಫ್ಗೆ ಹೋಗಬೇಕು. ವೆರಿ ಸಿಂಪಲ್. ಇನ್ನೊಂದು ಸರಿ ನೋಡ್ಕೊಳ್ಳಿ. ಫಿಗರ್ ಈ ಥರ ಡ್ರಾ ಮಾಡಬೇಕಂದ್ರೆ ಒಂದು ಸರ್ಕಲ್, ಒಂದು ಟ್ಯಾಂಜೆಂಟ್, ಒಂದು ಪಾಯಿಂಟ್ಗೆ ಟ್ಯಾಂಜೆಂಟ್ ಆನ್ ದಿ ಸರ್ಕಲ್ ಇದು ಬಂದಿರೋದು. ಓಕೆ, ಒಂದು ರೇಡಿಯಸ್ ಬರ್ಕೊಳ್ಳಿ. ಸೊ XY is a tangent to a circle at center O. Then what we have to prove? This radius is perpendicular to tangent, means OP is perpendicular to XY. ಆಮೇಲೆ ಏನು ಮಾಡ್ತಿದ್ದೀವಿ, we are taking another point Q on ಯಾವುದ್ರ ಮೇಲೆ ತಗೋತಿದ್ದೀವಿ, on this tangent XY other than P. Join OQ. When you are joining OQ, you are getting one intersecting point is called R. ಈಗ ಪ್ರೂಫ್ಗೆ ಹೋಗೋಣ. ಕನ್ಸಿಡರ್, ಏನು ಕನ್ಸಿಡರ್ ಮಾಡಬೇಕು? OQ ನ ತಗೊಳ್ಳಿ. OQ ತಗೊಳ್ಳಿ. Now if you are considering OQ is divided into two parts, OR and RQ. ಹೌದಾ, OR ಪ್ಲಸ್ RQ ಇವೆರಡು ಸೇರಿದ್ರೇ OQ ಆಗೋದು, ಫುಲ್ ಕಂಪ್ಲೀಟ್. ನೋಡಿ ಇಲ್ಲಿ OR ಪ್ಲಸ್ RQ. ಸೊ OR ಪ್ಲಸ್ RQ. ಏನು ಮಾಡ್ತಿದ್ದೀನಿ, ಐ ಆಮ್ ರೈಟಿಂಗ್ OQ ಆಸ್ ಇಟ್ ಈಸ್. OR ಅಂತಂದ್ರೆ ನಾನು OP ನು ಬರಿಬೋದು, ಬಿಕಾಸ್ ಫ್ರಮ್ OP is also radius, OR is also radius. As you all know, from the center, if you draw any line segment to any point of a circumference, ನಾವೇನಂತ ಕರಿತೀವಿ, it is a radius. ಅಗರೆ OR is also radius, OP is also radius. So in place of OR, I am writing it as OP plus RQ, because OP is equal to OR, same radii. ಓಕೆ, ಮೋರ್ ದೆನ್ ಒನ್ ಇದ್ರೆ ರೇಡಿಯೈ ಅಂತೀವಿ, ಒಂದೇ ಇದ್ರೆ ರೇಡಿಯಸ್ ಅಂತೀವಿ. ಈಗ ನೋಡಿ ಇಲ್ಲಿ, ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾವುದು ಜಾಸ್ತಿ, OQ ಜಾಸ್ತಿನ OP ಜಾಸ್ತಿನ? ಬಿಕಾಸ್ OQ ಇಸ್ ಎಕ್ಸ್ಟೀರಿಯರ್ ಪಾಯಿಂಟ್, ಔಟ್ಸೈಡ್ ಇದೆ, ಸರ್ಕಲಿಂದ ಹೊರಗಡೆ ಇದೆ. ಬಟ್ OP ನೋಡಿ ಆನ್ ದಿ ಸರ್ಕಲ್ ಇದೆ, P ಅನ್ನೋ ಪಾಯಿಂಟ್. ಸೊ ಯಾವುದು ಜಾಸ್ತಿ? OQನೇ ಜಾಸ್ತಿ OPಗಿಂತ. ನಾವು OQನೇ ಜಾಸ್ತಿ OPಗಿಂತ. ದಟ್ ಮೀನ್ಸ್ ವಿಲ್ ರೈಟ್ ಇಟ್ ಆಸ್ OQ ಇಸ್ ಗ್ರೇಟರ್ ದೆನ್ OP. ಐ ವಿಲ್ ರಿವರ್ಸ್ ಇಟ್, ರಿವರ್ಸ್ ಆಗಿ ಬರೀತೀನಿ. OP ಇಸ್ ಲೆಸ್ ದೆನ್ OQ. OP ಇಸ್ ಲೆಸ್ ದೆನ್ ಆದರೆ OPನೇ ಕಡಿಮೆ ಅಂತ ಗೊತ್ತಾಯ್ತು, ಯಾವುದಕ್ಕೆ ಕಂಪೇರ್ ಮಾಡಿದ್ರೆ OQ. ಹಾಗಾದರೆ ಅಬ್ಸರ್ವ್, ಈ ಟ್ಯಾಂಜೆಂಟ್ ಮೇಲೆ ಯಾವುದೇ ಪಾಯಿಂಟ್ ತೊಗೊಂಡ್ರು, ನಾವು ವಿ ಟು Q. ಸೊ Q ತೊಗೊಂಡ್ರು OP ಇಸ್ ಅ ಶಾರ್ಟೆಸ್ಟ್ ಅಂತ ಗೊತ್ತಾಯ್ತು, ಕಡಿಮೆ, OQಗಿಂತ ಕಡಿಮೆ. ಸೊ ಅದನ್ನು ಬಿಟ್ಟು ನಾನು ಇನ್ಯಾವುದೋ ಇಲ್ಲಿ ತೊಗೋತೀನಿ ಪಾಯಿಂಟು, ಆ ಪಾಯಿಂಟ್ನ ಇಲ್ಲಿಂದ ಮತ್ತೆ ಡ್ರಾ ಮಾಡಿಕೊಂಡ್ರು OPನೇ ಕಡಿಮೆ ಅಂತ ಬರುತ್ತೆ. ಹಾಗಾದರೆ ಫೈನಲಿ ನಾವೇನಂತ ಕನ್ಕ್ಲೂಡ್ ಮಾಡ್ಬೋದು, OP is the shortest distance of all infinite points, of all infinite points ಅಂತ ಬರೀಬಹುದು. ನೋಡಿ, OP is the shortest distance of all infinite points. ಅಂದರೆ ನೀವು P ಒಂದು ಬಿಟ್ಟು ಇನ್ನೆಲ್ಲೇ ನೀವು ಯಾವುದೇ ಪಾಯಿಂಟ್ ತಗೊಂಡ್ರೂ OPನೇ ಶಾರ್ಟೆಸ್ಟ್ ಅಂತ. ಹಾಗಾದರೆ ಇದು ಶಾರ್ಟೆಸ್ಟ್ ಅಂತ ಆದಮೇಲೆ ಇಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್. ಅಂದರೆ ಈಗ ನೋಡಿ, ಇಲ್ಲಿ ಒಂದು ಲೈನ್ಗೆ ನೀವು ಅದೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂತ ಹೇಳಿದ್ಮೇಲೆ ಅದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿರಲೇಬೇಕು. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಈಸ್ always perpendicular to a line. ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಷ್ಟಕ್ಕೆ ನೀವು 3 ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಫಸ್ಟು ಡೇಟಾ ಬರೀರಿ, ಟು ಪ್ರೂವ್ ಬರೀರಿ, ಕನ್ಸ್ಟ್ರಕ್ಷನ್ ಬರೀರಿ, ಪ್ರೂಫ್. ಥಿಯರಮ್ 2ಗೆ ಹೋಗೋಣ. 2 ನೋಡಿ, ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ಫಿಗರು ಅಷ್ಟೇ ಸಿಮಿಲರ್ ಆಗಿಲ್ಲ, ನಿಮಗೆ ಕನ್ಫ್ಯೂಸ್ ಖಂಡಿತ ಆಗಲ್ಲ, ಬೇರೆ ಬೇರೆ ಥರನೇ ಇದೆ ಫಿಗರು.
ಸೊ ಅಲ್ಲಿ ನೋಡಿ ಪಾಯಿಂಟ್ ನಾವೇನು ಮಾಡಿದ್ವಿ, ಆನ್ ದಿ ಸರ್ಕಂಫರೆನ್ಸ್ ತಗೊಂಡಿದ್ವಿ. ಓಕೆ, ಆನ್ ದಿ ಸರ್ಕಂಫರೆನ್ಸ್ ಏನು ಮಾಡಿದ್ವಿ, ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ವಿ, ಹೌದಾ. ಆದರೆ ಇದು ನೋಡಿ ಔಟ್ಸೈಡ್ ದಿ ಸರ್ಕಲ್ ತೊಗೊಂಡಿದ್ದೀವಿ ಪಾಯಿಂಟ್ನ. ನೋಡಿ ಇಲ್ಲಿ ಪಿ ಅನ್ನೋ ಪಾಯಿಂಟ್ನ ಔಟ್ಸೈಡ್ ದಿ ಸರ್ಕಲ್ ತೊಗೊಂಡಿದ್ದೀವಿ. ಹಾಗಾದರೆ ಔಟ್ಸೈಡ್ ದಿ ಸರ್ಕಲ್ ತೊಗೊಂಡ್ರೆ ಎಷ್ಟು ಟ್ಯಾಂಜೆಂಟ್ನ ನೀವು ಡ್ರಾ ಮಾಡ್ಬೋದು, 2 ಟ್ಯಾಂಜೆಂಟ್. ಇವು ಕೂಡ ಒಂದೊಂದು ಮಾರ್ಕ್ಗೆ ಈಸಿಯಾಗಿ ನೆನ್ಪಿಟ್ಕೋಬೋದು. ನೋಡಿ, ಆನ್ ದಿ ಸರ್ಕಲ್ ಯು ಕ್ಯಾನ್ ಡ್ರಾ 1 ಟ್ಯಾಂಜೆಂಟ್ ಅಟ್ ಒನ್ ಪಾಯಿಂಟ್. ನೆನಪಿರಲಿ, ಒಂದು ಪಾಯಿಂಟ್ಗೆ 1 ಟ್ಯಾಂಜೆಂಟ್. ಹಾಗಾದರೆ ಒಂದು ಸರ್ಕಲ್ಗೆ ಎಷ್ಟೆಲ್ಲ ಡ್ರಾ ಮಾಡ್ಬೋದು, ಇನ್ಫೈನೈಟ್ಲಿ ಮೆನಿ ಟ್ಯಾಂಜೆಂಟ್ ನೀವು ಡ್ರಾ ಮಾಡ್ಬೋದು. ಬಟ್ ಅಟ್ 1 ಪಾಯಿಂಟ್ ಓನ್ಲಿ 1 ಟ್ಯಾಂಜೆಂಟ್. ಓಕೆ, ಅದೇ ಇಫ್ ಇಟ್ ಈಸ್ ಔಟ್ಸೈಡ್ ದಿ ಸರ್ಕಲ್, ನೋಡಿ ಇಲ್ಲಿ ಪಾಯಿಂಟ್ ಅನ್ನೋದು ಇಟ್ ಈಸ್ ಔಟ್ಸೈಡ್ ದಿ ಸರ್ಕಲ್, ದೆನ್ ಹೌ ಮೆನಿ ಟ್ಯಾಂಜೆಂಟ್ ಯು ಕ್ಯಾನ್ ಡ್ರಾ, 2 ಟ್ಯಾಂಜೆಂಟ್ಸ್. ಅಂದರೆ ಹೊರಗಡೆ ಇದ್ದರೆ 2 ಟ್ಯಾಂಜೆಂಟ್, ಆನ್ ದಿ ಸರ್ಕಲ್ ಮೇಲೆ ಸರ್ಕಂಫರೆನ್ಸ್ ಮೇಲಿದ್ರೆ ಒಂದು ಪಾಯಿಂಟ್ಗೆ 1. ಅದೇ ಒಳಗಡೆ ಇದ್ರೆ ಪಾಯಿಂಟು ಯಾವುದೇ ಟ್ಯಾಂಜೆಂಟ್ ನೀವು ಡ್ರಾ ಮಾಡೋಕ್ಕೆ ಆಗಲ್ಲ. ಓಕೆ, ಸೊ ಇಲ್ಲಿ ನೋಡ್ಕೊಂಡು ಬನ್ನಿ. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಸೆಕೆಂಡ್ ಪಾಯಿಂಟ್ ಅಂದರೆ ದಿ ಲೆಂತ್ ಆಫ್ ಟ್ಯಾಂಜೆಂಟ್ಸ್, ದಿ ಲೆಂತ್ ಆಫ್ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಎಕ್ಸ್ಟರ್ನಲ್ ಪಾಯಿಂಟ್ ಅಂದರೆ ಹೊರಗಿನ ಪಾಯಿಂಟ್. ಇಟ್ ಈಸ್ ಇನ್ ಔಟ್ಸೈಡ್, ಇಂಟರ್ನಲ್ ಎಕ್ಸ್ಟರ್ನಲ್. ಓಕೆ, ಸೊ ಎಕ್ಸ್ಟರ್ನಲ್ ಪಾಯಿಂಟ್ ಮೀನ್ಸ್ ಇಟ್ ಈಸ್ ಪಿ ಟು ಅ ಸರ್ಕಲ್ ಆರ್ ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕಂದ್ರೆ ಔಟ್ಸೈಡಿಂದ ನಾವು ಎಷ್ಟು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು, 2. ಆ 2 ಟ್ಯಾಂಜೆಂಟು ಈಕ್ವಲ್ ಲೆಂತಲ್ಲಿದೆ ಅಂತ ನಾವು ಪ್ರೂವ್ ಮಾಡಬೇಕು. ಸೊ ನೋಡೋಣ, ಇಲ್ಲೊಂದು ಪಾಯಿಂಟ್ನ ನಾನು ಎ ಅಂತ ಕನ್ಸಿಡರ್ ಮಾಡ್ತೀನಿ, ಈ ಪಾಯಿಂಟ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಸೊ ಪಿ ಎ ಪಿ ಬಿ ಆರ್ ದಿ 2 ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್. ಓಕೆ, ಎಕ್ಸ್ಟರ್ನಲ್ ಪಾಯಿಂಟಿಂದ ಎಷ್ಟು ಟ್ಯಾಂಜೆಂಟ್ ಡ್ರಾ ಮಾಡ್ಬೋದು, 2. ಈಗ ಈ ಥಿಯರಮಲ್ಲಿ ನಾವು ಏನಂತ ಪ್ರೂವ್ ಮಾಡಬೇಕು ಅಂತಂದರೆ ಇವೆರಡು ಲೆಂತು ಈಕ್ವಲ್ ಅಂತ ನಾವು ಪ್ರೂವ್ ಮಾಡಬೇಕು. ದಟ್ ಮೀನ್ಸ್ ಪಿ ಎ ಈಕ್ವಲ್ಸ್ ಪಿ ಬಿ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ಕೀವರ್ಡ್ ಏನು, ಎಕ್ಸ್ಟರ್ನಲ್ ಪಾಯಿಂಟ್ ಅಥವಾ ಲೆಂತ್ ಆಫ್ ಟ್ಯಾಂಜೆಂಟ್. ನೆನ್ಪಿಟ್ಕೋಬೋದು. ಇಲ್ಲೆಲ್ಲಾದ್ರೂ ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ಇದೆಯಾ, ಇಲ್ಲ. ಸೊ ಕನ್ಫ್ಯೂಷನ್ ಆಗಲ್ಲ. ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ಇಲ್ಲ ಅಂತಂದರೆ ಇಟ್ ಈಸ್ ಡೆಫಿನೆಟ್ಲಿ ಥಿಯರಮ್ 2. ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಟ್ಯಾಂಜೆಂಟ್, ಆಮೇಲೆ ಫಿಗರ್ ಕೊಡಲ್ಲ, ನೀವೇ ಬರಿಬೇಕು ನಾನು ಹೇಳಿದಾಗೆ. ಓಕೆ, ಸೊ ಡೇಟಾಗೆ ಬರೋಣ. ಡೇಟಾ ಏನಪ್ಪ ಈಗ ಬರಿತೀರಾ, ಸೊ ಡೇಟಾ, ಸೊ ಫಿಗರ್ ನೋಡ್ಕೊಳ್ಳಿ, ಇದು ಔಟ್ಸೈಡ್ ಪಾಯಿಂಟ್ ತಗೋಬೇಕು, ಅಲ್ಲೇನಿಲ್ಲ. ಜಸ್ಟ್ ಯು ವಿಲ್ ಟೇಕ್ ಆನ್ ದಿ ಸರ್ಕಲ್. ಫಿಗರ್ ಕೂಡ ಡಿಫ್ರೆಂಟ್ ಆಗಿದೆ, ಕನ್ಫ್ಯೂಷನ್ ಆಗಲ್ಲ. ಈಗ ಡೇಟಾಗೆ ಬಂದರೆ ನೋಡ್ಕೊಳ್ಳಿ. ಸೊ ಇಲ್ಲೇನು ಬರಿತೀರಾ, ಪಿ ಎ ಆ್ಯಂಡ್ ಪಿ ಬಿ. ಸೊ ಬರ್ಕೊಳ್ಳಿ, ಪಿ ಎ ಆ್ಯಂಡ್ ಪಿ ಬಿ. ನೋಡಿ, ಥಿಯರಮ್ಸ್ ಎಲ್ಲ ಡಿಪೆಂಡ್ ಆಗೋದೆ ಫಿಗರ್ ಮೇಲೆ. ನೀವು ಫಿಗರ್ ನೋಡಿಕೊಂಡು ಬರಿತಾ ಹೋಗ್ತೀರಾ ಅಷ್ಟೇ, ಮಗಪ್ ಮಾಡಬೇಡಿ ದಯವಿಟ್ಟು. ಕೆಲವರೆಲ್ಲ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ, ಮಗಪ್ ಮಾಡ್ತೀರಾ, ನೆನಪಿರಲ್ಲ. ನೀವೇನು ಮಾಡಬೇಕು, ಫಿಗರ್ ಬರ್ಕೊಂಡು ಬೇರೆ ಬೇರೆ ಥರ ಆಲ್ಫಾಬೆಟ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಈಸಿಯಾಗಿ ನೆನಪಿರುತ್ತೆ. ಓಕೆ, ಸೊ ಈಗ ನೋಡಿ, ಪಿ ಆ್ಯಂಡ್ ಪಿ ಬಿ ಆರ್ 2 ಟ್ಯಾಂಜೆಂಟ್ಸ್. ಏನಿವು ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್, ಎಲ್ಲಿಂದ ಬಂದಿದ್ದೀವಿ, ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಇಷ್ಟು ಬರೀರಿ. ಪಿ ಎ ಪಿ ಬಿ ಆರ್ 2 ಟ್ಯಾಂಜೆಂಟ್ಸ್ ಎಲ್ಲಿಂದ ಡ್ರಾ ಮಾಡಿದ್ದೀವಿ, ದೇ ಆರ್ ಡ್ರಾನ್ ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ಇದಿಷ್ಟೇ ಡೇಟಾ. ಟು ಪ್ರೂವ್ ಮಾಡೋಣ, ಏನಂತ ಪ್ರೂವ್ ಮಾಡಬೇಕು, ಅವೆರಡು ಈಕ್ವಲ್ ಅಂತ. ಆ ಟ್ಯಾಂಜೆಂಟ್ಸ್ ಈಕ್ವಲ್ ಯಾವುದು, ಪಿ ಎ ಮತ್ತು ಪಿ ಬಿ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಪಿ ಎ ಈಕ್ವಲ್ಸ್ ಪಿ ಬಿ. ವೆರಿ ಸಿಂಪಲ್, ಇಷ್ಟೇ. ಪಿ ಎ ಈಕ್ವಲ್ಸ್ ಪಿ ಬಿ ಅಂತ ಬರೀರಿ. ನೆಕ್ಸ್ಟ್ ಇಲ್ಲೊಂದು ಕನ್ಸ್ಟ್ರಕ್ಷನ್, ಸಿಂಪಲ್ ಕನ್ಸ್ಟ್ರಕ್ಷನ್. ಓಕೆ, ಏನು ಕನ್ಸ್ಟ್ರಕ್ಷನು ನೋಡ್ಕೊಂಡು ಬನ್ನಿ. ನಾನು ಏನು ಮಾಡ್ತೀನಿ ಜಸ್ಟ್ ಅಬ್ಸರ್ವ್ ಮಾಡಿ. ಓ ಇಂದ ಎಗೆ ಮಾಡ್ತಾ ಇದ್ದೀನಿ, ಓ ಇಂದ ಬಿಗೆ, ಓ ಇಂದ ಪಿಗೆ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಜಾಯ್ನಿಂಗ್ ಓ ಎ, ಓ ಬಿ ಆ್ಯಂಡ್ ಓ ಪಿ. ಜಸ್ಟ್ ಯು ರೈಟ್ ಇಟ್ ಆಸ್ ಜಾಯಿನ್ ಓ ಎ ಕಮ ಓ ಬಿ ಆ್ಯಂಡ್ ಓ ಪಿ. ಇಷ್ಟು ಬರೆದ್ರೆ ಆಯ್ತು, ಜಾಯಿನ್ ಓ ಎ, ಓ ಬಿ ಆ್ಯಂಡ್ ಓ ಪಿ. ನಾವು ಲೆಟ್ಸ್ ಗೋ ಫಾರ್ ಪ್ರೂಫ್ಗೆ ಹೋಗೋಣ. ಏನು ಪ್ರೂಫು, ಈಗ ನೋಡಿ, ಜಾಯಿನ್ ಮಾಡಿದ ತಕ್ಷಣ ಯು ಆರ್ ಅಬ್ಸರ್ವಿಂಗ್ 2 ಟ್ರಯಾಂಗಲ್ಸ್. ನೋಡಿ, ಇಲ್ಲಿ ಇದೊಂದು ಟ್ರಯಾಂಗಲ್ಲು, ಇದೊಂದು ಟ್ರಯಾಂಗಲ್, 2 ಟ್ರಯಾಂಗಲ್ಸ್ ಯು ಕ್ಯಾನ್ ಅಬ್ಸರ್ವ್, ರೈಟ್. ಸೊ ಹೆಂಗೆ ಮ್ಯಾಮ್ ಟ್ರಯಾಂಗಲ್, ನೋಡಿ, ಇದೊಂದು ಸೈಡು, ಇದೊಂದು ಸೈಡು, ಇದೊಂದು ಸೈಡು. ಓಕೆ, ನಾವು ಲೆಟ್ ಅಸ್ ರೈಟ್ ದೇರ್ ನೇಮ್ಸ್. ಏನು, ಇನ್ ಟ್ರಯಾಂಗಲ್, ಯಾವ ಟ್ರಯಾಂಗಲ್, ಓ ಎ ಪಿ. ಇನ್ ಟ್ರಯಾಂಗಲ್ ಓ ಎ ಪಿ ಆ್ಯಂಡ್ ಟ್ರಯಾಂಗಲ್ ಓ ಬಿ ಪಿ, ಓ ಬಿ ಪಿ, ಓ ಎ ಪಿ ಆ್ಯಂಡ್ ಓ ಬಿ ಪಿ ಟ್ರಯಾಂಗಲ್ ತೊಗೊಂಡಿದ್ದೀನಿ. ಇವಾಗ 2 ಟ್ರಯಾಂಗಲ್ ತೊಗೊಂಡಿದ್ದೀನಿ. ನಾವು ಇಫ್ ಯು ಅಬ್ಸರ್ವ್ ದೀಸ್ 2 ಟ್ರಯಾಂಗಲ್ಸ್, ಈಗ ತಾನೇ ನಾವು ಪ್ರೂವ್ ಮಾಡಿದ್ವಿ ಏನು, ಇದು ಟ್ಯಾಂಜೆಂಟು, ಇದು ರೇಡಿಯಸ್ಸು. ನೋಡಿ, ಇಲ್ಲಿ ಇದು ಟ್ಯಾಂಜೆಂಟು, ರೇಡಿಯಸ್ಸು ಏನಾಗಿರುತ್ತೆ, ದೇ ಆರ್ ಪರ್ಪೆಂಡಿಕ್ಯುಲರ್. ಸೊ ಯು ಹ್ಯಾವ್ 2 ಟ್ಯಾಂಜೆಂಟ್, ರೈಟ್. ಸೊ ದಿಸ್ ಇಸ್ 1 ಟ್ಯಾಂಜೆಂಟ್, ದಿಸ್ ಇಸ್ ರೇಡಿಯಸ್, ದಿಸ್ ಇಸ್ 90 ಡಿಗ್ರಿ. ದಿಸ್ ಇಸ್ ರೇಡಿಯಸ್ ಆ್ಯಂಡ್ ದಿಸ್ ಇಸ್ ಟ್ಯಾಂಜೆಂಟ್, ದಿಸ್ ಇಸ್ 90 ಡಿಗ್ರಿ. ಈಗ ತಾನೇ ನಾವು ಥಿಯರಮ್ 1 ಅಲ್ಲಿ ಪ್ರೂವ್ ಮಾಡಿದ್ದೀವಿ. ಏನಂತ, ಆ್ಯಂಗಲ್ ಬರ್ಕೊಳ್ಳೋಣ. ಸೇಮ್ ಆ್ಯಂಗಲ್ ಬರೀತೀರಾ, ಓ ಎ ಪಿ. ಆ್ಯಂಗಲ್ OAP is equal to angle OBP is equal to ಏನಂತ 90 ಡಿಗ್ರಿ. ಸೊ ಯಾವುದ್ರ ಪ್ರಕಾರ,
ಥಿಯರಮ್ 1 ಅಂತ ಬರೀರಿ, ಅಥವಾ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತನಾದರೂ ಬರೀರಿ. ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್. ನಿಮಗೆ ಬರಲಿಲ್ವಾ ಈ ವರ್ಡು, ಥಿಯರಮ್ 1 ಅಂತನಾದರೂ ಬರೀರಿ, ಥಿಯರಮ್ 1 ಅಂತನಾದರೂ ಬರೀರಿ, ಬರಲಿಲ್ಲ ಅಂದರೆ. ಓಕೆ, ಇವಾಗ ಏನಾಯಿತು, 90 ಡಿಗ್ರಿ ಆಯಿತು. ಈಗ ನೋಡಿ, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಒ ಪಿ ಅನ್ನೋದು ಆ ಟ್ರಯಾಂಗಲ್ಗೂ ಸೇರಿದೆ, ಈ ಟ್ರಯಾಂಗಲ್ಗೂ ಸೇರಿದೆ, ಅದಾದರೂ ಬರೀರಿ. ಒ ಪಿ ಈಕ್ವಲ್ಸ್ ಒ ಪಿ, ಫಸ್ಟ್ ಇದನ್ನು ಬರೆಯೋಣ. ನೋಡಿ ಇಲ್ಲಿ ಒ ಪಿ ಕಾಮನ್, ಎರಡು ಸೈಡ್ಗೂ ಕಾಮನ್ ಆಗಿದೆ, ಅದು ಕಾಮನ್ ಸೈಡ್, ಅದು ಕಾಮನ್ ಸೈಡ್. ನೆಕ್ಸ್ಟ್ ಒ ಎ ಈಕ್ವಲ್ಸ್ ಒ ಬಿ ಅಂತ ಬರಿತೀನಿ. ಒ ಎ ಈಕ್ವಲ್ಸ್ ಒ ಬಿ, ಒ ಎ ಬಿಕಾಸ್ ಸೇಮ್ ರೇಡಿಯೈ, ಸೇಮ್ ಮೆಷರ್ಮೆಂಟ್ ಇದ್ದೇ ಇರುತ್ತೆ ಅದು. ಓಕೆ, ಸೊ ಫಸ್ಟು ಥಿಯರಮ್ 1 ಅಪ್ಲೈ ಮಾಡ್ತೀರಾ ಅಲ್ಲಿ ಕಲ್ತಿರೋದನ್ನು. ಸೊ ದಟ್ ಈಸ್ ಒ ಎ ಪಿ ಈಕ್ವಲ್ಸ್ ಒ ಬಿ ಪಿ ಈಕ್ವಲ್ಸ್ 90 ಡಿಗ್ರಿ. ಬೋತ್ ಆಂಗಲ್ಸ್ ಆರ್ 90 ಡಿಗ್ರಿ ಬಿಕಾಸ್ ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ಆರ್ ಪರ್ಪೆಂಡಿಕ್ಯುಲರ್. Then for both the triangle OP is common, illigo common, common side. Then OA equals OB, that is same radii. ಇಲ್ಲಿ ನೋಡಿ, ಇಲ್ಲಿ ಒಂದು ರೈಟ್ ಆಂಗಲ್ ಅಂತ ಹೇಳ್ತಿದ್ದೀವಿ, ಇದು ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ಗೆ ಹೈಪೋಟನಸ್ ಈಕ್ವಲ್ ಅಂತ ಹೇಳ್ತಿದ್ದೀವಿ, ಜೊತೆಗೆ ಒನ್ ಸೈಡ್ ಈಕ್ವಲ್ ಅಂತ ಹೇಳ್ತಿದ್ದೀವಿ. ಬೈ RHS ಕ್ರೈಟೀರಿಯಾ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯಂಟ್ ಟ್ರಯಾಂಗಲ್. ಸೇಮ್ ಇಲ್ಲಿ ಬರ್ದಿರೋದನ್ನೇ ಕಾಪಿ ಮಾಡಿ. OAP ಈಸ್ ಕಾಂಗ್ರಿಯಂಟ್ ಟು ಟ್ರಯಾಂಗಲ್ OBP. ಯಾಕೆ ಇಲ್ಲಿ ಬರ್ದಿರಂದ್ರೆ ಬರಿದ್ರೆ ಆಯ್ತು. RHS ಕ್ರೈಟೀರಿಯಾ, ರೈಟ್ ಹ್ಯಾಂಡ್ ಸೈಡ್. ಸೊ RHS ರೈಟ್ ಆಂಗಲ್, ಹೈಪೋಟನಸ್ ಅಂಡ್ ಸೈಡ್. RHS ಕ್ರೈಟೀರಿಯಾ ದೀಸ್ ಟು ಟ್ರಯಾಂಗಲ್ಸ್ ಆರ್ ಕಾಂಗ್ರಿಯಂಟ್. ಎರಡು ಟ್ರಯಾಂಗಲ್ ನಾವು ಕಾಂಗ್ರಿಯಂಟ್ ಅಂತ ಹೇಳ್ತಿದ್ದೀವಿ ಅಂದರೆ ಆ ಎಲ್ಲ ಆಂಗಲ್ಸ್, ಎಲ್ಲ ಸೈಡ್ಸ್ ಈಕ್ವಲ್ ಆಗೇ ಇರುತ್ತೆ. ಹಾಗಾದರೆ ದೇರ್ ಫೋರ್ ಪಿ ಎ ಈಕ್ವಲ್ಸ್ ಪಿ ಬಿ. ಯಾಕೆ? ಬೈ ಸಿ ಪಿ ಸಿ ಟಿ ಏನು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರಿಯಂಟ್ ಟ್ರಯಾಂಗಲ್. ಯಾವುದಾದ್ರು ಸರಿ, ಈಗ ಎರಡು ಟ್ರಯಾಂಗಲ್ ಕಾಂಗ್ರಿಯಂಟ್ ಅಂತ ಆದಮೇಲೆ ಎಲ್ಲ ಸೈಡ್ಸು, ಎಲ್ಲ ಆ್ಯಂಗಲ್ಸ್ ಈಕ್ವಲ್ ಆಗೇ ಇರುತ್ತೆ. ಸೊ ನಮಗೆಲ್ಲ ಯಾವುದು ಬೇಡ, ನಮ್ಗೆ ಬೇಕಾಗಿರೋದು ಈ ಸೈಡ್. ಪಿ ಎ ಈಕ್ವಲ್ಸ್ ಪಿ ಬಿ. ಸೊ ಪಿ ಎ ಈಕ್ವಲ್ಸ್ ಪಿ ಬಿ ದರ್ ಈಕ್ವಲ್ ಬೈ ಸಿ ಪಿ ಸಿ ಟಿ. ಇದು ಕೂಡ ತುಂಬ ಸಿಂಪಲ್ ನೋಡಿ. ಇಷ್ಟಕ್ಕೆ 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ರಿಮೆಂಬರ್ ದ ಕೀವರ್ಡ್ಸ್ ಆಫ್ ಥಿಯರಮ್. Then you have to write the figure. According to figure, you have to write the steps. Okay. First, you have to write the data to prove construction proof. In this, you are going to consider two triangles and you are going to equate individually. R right hand, hypotenuse and side. You will go for RHS. You will make it CPC. ಇಲ್ಲಿ ಕನ್ನಡ ಮೀಡಿಯಂ ಅವ್ರಿಗೆ ಬಂದರೆ ನೋಡಬಹುದು. ಇಲ್ಲಿ ನಾನು ಪ್ರಮೇಯ 1 ಕೊಟ್ಟಿದ್ದೀನಿ. ಪ್ರಮೇಯ 1, 2, 2 ಇದೆ. ಅದಕ್ಕೂ ಇದಕ್ಕೂ ಅಂತ ವ್ಯತ್ಯಾಸ ಏನು ಅನ್ಸಲ್ಲ. ಫಿಗರ್ ಸೇಮ್ ಆಗೇ ಇರುತ್ತೆ ನಿಮಗೆ. ಅಲ್ಲಿ ಇಲ್ಲಿ ಎರಡುವೇ ಏನು ಅಂತ ಚೇಂಜಸ್ ಆಗಲ್ಲ. ನೋಡಿ, ಇದು ಪ್ರಮೇಯ 2, ಇದು ಪ್ರಮೇಯ 1, ಏನು ಅಂತ ವ್ಯತ್ಯಾಸ ಅನ್ಸಲ್ಲ. ಇಲ್ಲಿ ಕೂಡ ನೋಡಿ, ಪ್ರತಿಯೊಂದು ನೀವು ಸ್ಟೆಪ್ಸ್ ಹಾಗೆ ಬರಿತೀರಾ. ದತ್ತ, ಸಾಧನೀಯ, ರಚನೆ, ಸಾಧನೆ. ಸಾಧನೀಯ ಏನು ನೋಡಿ, ಇಲ್ಲಿ ಇದು ಪ್ರಮೇಯ 1. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಇದು ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು. ಅಂದರೆ ತ್ರಿಜ್ಯ ಮತ್ತೆ ಸ್ಪರ್ಶಕ ಎರಡು ಲಂಬವಾಗಿರುತ್ತದೆ ಅಂತ ನಾವು ಸಾಧನೆ ಮಾಡಬೇಕು ಇಲ್ಲಿ. ಸೊ ಫಸ್ಟ್ ದತ್ತ ಬರಿತೀರಾ ನೀವಿಲ್ಲಿ. ಅಂದರೆ ಓ ಅನ್ನೋದು ವೃತ್ತ ಕೇಂದ್ರ, ಪಿ ಬಿಂದುವಿನಲ್ಲಿ ಎ ಬಿ ಸ್ಪರ್ಶಕವಾಗಿದೆ. ಹಾಗೆ ನಾವಿಲ್ಲಿ ಒ ಪಿ ಸ್ಪರ್ಶಕ ಎ ಬಿಗೆ ಲಂಬವಾಗಿದೆ ಅಂತ ಬರಿಬೇಕು. ರಚನೆ ಬರಿತೀರಾ. ಪಿ ಅನ್ನು ಹೊರತುಪಡಿಸಿ ಎ ಬಿಯ ಮೇಲೆ ಕ್ಯೂ ಬಿಂದುವನ್ನು ಗುರುತಿಸಿ ಓ ಕ್ಯೂ ಸೇರಿಸಬೇಕು. ಕ್ಯೂ ಬಿಂದು ವೃತ್ತದ ಹೊರಭಾಗದಲ್ಲಿದೆ, ನೋಡಬಹುದು ಹೊರಭಾಗದಲ್ಲಿದೆ. ಹಾಗಾದರೆ ಓ ಕ್ಯೂನೇ ಒ ಪಿಗಿಂತ ಜಾಸ್ತಿ ಆಗಿದೆ, ಅಂದರೆ ಒ ಪಿನೇ ಕಡಿಮೆ. ಹಾಗಾದರೆ ನಾವು ಏನಂತ ಬರಿತೀರಾ? ಒ ಪಿ ಯು ಓರಿಂದ ಎ ಬಿಗೆ ಎಳೆಯಬಹುದಾದ ಅತ್ಯಂತ ಚಿಕ್ಕ ರೇಖಾಖಂಡವಾಗಿದೆ. ಈ ಸೆಂಟೆನ್ಸ್ ಬರೆದ್ರೆ ಸಾಕು ನೀವಿಲ್ಲಿ, ಇಷ್ಟು ಬರೆದ್ರೆ. ಹಾಗಾದರೆ ಫೈನಲಿ ನೀವೇನಂತ ಬರಿಬಹುದು? ಒ ಪಿ ಅಂದರೆ ಒ ಪಿ ತ್ರಿಜ್ಯ ಒ ಪಿ ಎ ಬಿ ಸ್ಪರ್ಶಕಗೆ ಲಂಬವಾಗಿದೆ ಅಂತ ಫೈನಲಿ ನೀವಿಲ್ಲಿ ಬರಿಬಹುದು. ಸೊ ಈ PDF ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಟ್ ಮಾಡ್ಕೋಬಹುದು. ಇನ್ನು ಬಂದರೆ ಎರಡನೇ ಪ್ರಮೇಯ ನೋಡಿ, ಅದೇ ಥರನೇ ನೋಡಿ. ಇಲ್ಲಿ ದತ್ತ ಎ ವೃತ್ತ ಕೇಂದ್ರ, ಬಿ ಬಾಹ್ಯ ಬಿಂದು, ಬಿ ಪಿ ಮತ್ತು ಬಿ ಕ್ಯೂ ಸ್ಪರ್ಶಕಗಳಾಗಿವೆ. ಅಂದರೆ ಹೊರಗಡೆಯಿಂದ ನಾವು ಬಾಹ್ಯ ಬಿಂದು ತಗೊಂಡ್ರೆ ಎಷ್ಟು ಸ್ಪರ್ಶಕವನ್ನು ಎಳೆಯಬಹುದು ನಾವು? 2. ಓಕೆ, ಇಲ್ಲಿ ಬಿ ಪಿ 1, ಬಿ ಕ್ಯೂ 1, ಬೇರೆ ಆಲ್ಫಾಬೆಟ್ಸ್ ಇರೋದ್ರಿಂದ ಬೇರೆ ಚೇಂಜ್ ಆಗಿದೆ. ಸೊ ಸಾಧನೀಯ ಏನಾಗುತ್ತೆ? ಬಿ ಪಿ ಮತ್ತು ಬಿ ಕ್ಯೂ ಸಮ ಅಂತ ನಾವು ಇಲ್ಲಿ ಪ್ರೂವ್ ಮಾಡಬೇಕು. ಇನ್ನು ರಚನೆಗೆ ಬಂದರೆ ಎ ಪಿ ಎ ಕ್ಯೂ ಎ ಬಿನ ಸೇರಿಸಬೇಕು. ಇಲ್ಲಿ ತ್ರಿಭುಜ ತಗೋಬೇಕು. ತ್ರಿಭುಜ ಎ ಬಿ ಪಿ ಮತ್ತು ತ್ರಿಭುಜ ಎ ಕ್ಯೂ ಬಿಗಳಲ್ಲಿ ಇಲ್ಲಿ ನೋಡಿ, ಇಲ್ಲಿ ಕೋನ ಎ ಬಿ ಪಿ ಕೋನ ಎ ಕ್ಯೂ ಬಿ ಏನಾಗಿರುತ್ತೆ? 90 ಡಿಗ್ರಿ. ಯಾಕೆ ಅಂತಂದರೆ ನಾವು ಪ್ರಮೇಯ 1ರಲ್ಲಿ ನಾವು ಅದನ್ನು ಸಾಧನೆ ಮಾಡಿದ್ದೀವಿ. ಏನಂತ? ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯವು ಸ್ಪರ್ಶಕ್ಕೆ ಲಂಬವಾಗಿರುತ್ತದೆ ಎಂದು. ಸೊ ಅದೇ ಥರ ಎ ಬಿ ನೋಡಿ, ಇಲ್ಲಿ ಎ ಬಿ ಮತ್ತು ಎ ಬಿ ಎರಡು ಸಮಾನ ಬಾಹು. ನೋಡಿ, ಇಲ್ಲಿ ಈ ತ್ರಿಭುಜಕ್ಕೂ ಸೇರುತ್ತೆ, ಈ ತ್ರಿಭುಜಕ್ಕೂ ಸೇರುತ್ತೆ, ಅದೇ ಇದೆ.
ಹಾಗೆ ಎ ಪಿ ಮತ್ತು ಎ ಕ್ಯೂ ಒಂದೇ ವೃತ್ತದ ತ್ರಿಜ್ಯಗಳು. ಇವೆರಡು ಹಾಗೆ ಇದ್ದರೆ ನಾವೇನು ಮಾಡ್ತೀವಿ, ಲಂಬ ವಿಕರ್ಣ ಬಾಹು, ಲಂಬಕೋನ ಇದೆ, ವಿಕರ್ಣ ಸಮವಾಗಿದೆ, ಬಾಹುಗಳು ಸಮವಾಗಿದೆ. ಆ ಪ್ರಮೇಯವನ್ನು ನೋಡಿಕೊಂಡು ನಾವೇನು ಮಾಡ್ತೀವಿ, ಈ ಎರಡು ತ್ರಿಭುಜಗಳು ಸರ್ವಸಮಾನ ಅಂತ ಹೇಳ್ತೀವಿ. ಎರಡು ತ್ರಿಭುಜಗಳು ಸರ್ವಸಮಾನವಾಗಿದ್ದರೆ ಅದರ ಬಾಹುಗಳು ಕೂಡ ಭಾಗಗಳು ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಬಿ ಪಿ ಮತ್ತು ಬಿ ಕ್ಯೂ ಅನ್ನೋದು ಎರಡು ಬಾಹುಗಳು, ಎರಡು ತ್ರಿಭುಜಗಳಿಗೆ, ಅವೆರಡು ಕೂಡ ಸಮನಾಗಿರುತ್ತದೆ ಅಂತ ಪ್ರೂವ್ ಮಾಡ್ತೀವಿ. ಸೊ ನಾನಿಲ್ಲಿ ಇಂಗ್ಲೀಷ್ ಮೀಡಿಯಂ ಟೀಚರು, ಸುಮಾರು ಜನ ಕನ್ನಡದಲ್ಲೂ ಬೇಕು ಅಂತ ಹೇಳಿರೋದಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೆ ಕಷ್ಟ ಅನಿಸಿದ್ರೆ PDF ಹಾಕಿರ್ತೀನಿ, ರೆಫರ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇದಿಷ್ಟು ಕಂಪಲ್ಸರಿ 100% ಬರೋವಂಥ ಥಿಯರಮ್ಸ್, ಸರ್ಕಲಲ್ಲಿ ಕಂಪಲ್ಸರಿ ಬರೋವಂಥ ಕ್ವೆಶನ್. ಈಸಿಯಾಗಿ ನೀವು 3 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡಬಹುದು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೀಗೆ ರಿವಿಷನ್ ಕ್ಲಾಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.